ಅನುದಿನದ ಆಹಾರ, ಏಪ್ರಿಲ್ 7, ಮಂಗಳವಾರ. 2 ಪುಷ್ಪಗಳು. ನಾನು ಬಯಲಿನ ನೆಲಸಂಪಿಗೆ ಹಾಗೂ ತಗ್ಗಿನ ತಾವರೆ. ಶ್ರೀ ಸೊಲೊಮೋನನು ಬರೆದಿರುವ ಪರಮಗೀತೆ 2ನೇ ಅಧ್ಯಾಯ 1ನೇ ವಚನ. ಕೆಲವು ಹೂಗಳು ಹಗಲಲ್ಲಿ ಅರಳಿದರೆ ಇನ್ನು ಕೆಲವು ರಾತ್ರಿಯ ಸಮಯದಲ್ಲಿ ಅರಳುತ್ತವೆ. ಶಾರೋನಿನ ಬಯಲಿನಲ್ಲಿ ಬೆಳೆಯುವ ಗುಲಾಬಿಯು ಹಗಲಿನಲ್ಲಿ ಅರಳುತ್ತದೆ. ಅದು ದಿನವಿಡೀ ಸುಂದರವಾಗಿ ಅರಳಿ ತನ್ನ ಸುಗಂಧವನ್ನ ಪಸರಿಸುತ್ತದೆ. ಅದೇ ಸಮಯದಲ್ಲಿ ರಾತ್ರಿಯಲ್ಲಿ ಅರಳುವ ನೈದಿಲೆ ಮತ್ತು ಮಲ್ಲಿಗೆಯಂತ ಹೂಗಳು ಕತ್ತಲಿನಲ್ಲಿ ತಮ್ಮ ಮಧುರವಾದ ಪರಿಮಳವನ್ನ ಹರಡಿ ರಾತ್ರಿಯನ್ನು ಆಹ್ಲಾದಕರ ಮತ್ತು ಚೈತನ್ಯದಾಯಕ ಸಮಯವನ್ನಾಗಿ ಮಾಡುತ್ತವೆ. ಯೇಸು ಕ್ರಿಸ್ತನು ಹೀಗೆ ತಿಳಿಸಿದನು, ನನ್ನನ್ನು ಕಲಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ಯೋಹಾನ 9ನೇ ಅಧ್ಯಾಯ 4ನೇ ವಚನ. ಹಗಲು ಎಂಬುದು ಕೃಪೆಯ ಸಮಯವನ್ನ ಸೂಚಿಸುತ್ತದೆ. ದೇಶದಲ್ಲಿ ಸುವಾರ್ತೆಯ ಬಾಗಿಲುಗಳು ತೆರೆದಿರುವ ಸಮಯವಿದು. ತನಗೆ ನೀಡಲಾದ ಈ ಕೃಪೆಯ ಸಮಯದಲ್ಲಿ ಯೇಸು ಕ್ರಿಸ್ತನು ಹಳ್ಳಿ ಪಲ್ಲಿಗಳಿಗೆ ಮತ್ತು ಪಟ್ಟಣಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಮತ್ತು ಓದಲೆಲ್ಲ ಒಳ್ಳೆಯದನ್ನ ಮಾಡುತ್ತಾ ಸಾಗಿದನು. ಅದೇ ರೀತಿ ಈ ಲೋಕದಲ್ಲಿ ನಮ್ಮ ಜೀವಿತದ ಓಟವು ಮುಗಿಯುವ ಮೊದಲು ಆ ಸಂದರ್ಭಗಳು ಅನುಕೂಲವಾಗಿರಲಿ ಅಥವಾ ಇಲ್ಲದಿರಲಿ, ನಾವು ಸಹ ನಂಬಿಗಸ್ತಿಕೆಯಿಂದ ದೇವರ ವಾಕ್ಯವನ್ನು ಸಾರಬೇಕು ಮತ್ತು ನಮ್ಮ ಕರ್ತನೆಗಾಗಿ ಶ್ರಮಿಸಬೇಕು. ಹೂಗಳಲ್ಲಿ 2 ಗುಂಪುಗಳಿರುವಂತೆಯೇ ಸೇವೆಯನ್ನು ಸಹ 2 ಭಾಗಗಳನ್ನಾಗಿ ನೋಡಬಹುದು. ಒಂದು ಸುವಾರ್ತೆಯ ಬಹಿರಂಗ ಸೇವೆ, ಇದನ್ನು ಜನರು ಹೊರಗಿನಿಂದ ನೋಡಬಹುದು. ಇನ್ನೊಂದು ಪ್ರಾರ್ಥನೆಯ ಗುಪ್ತ ಸೇವೆ, ಇದು ರಾತ್ರಿಯಲ್ಲಿ ನಿಶ್ಶಬ್ದವಾಗಿ ಅರಳುವ ನೈದಿಲೆ ಹೂವಿನಂತೆ. ರಹಸ್ಯವಾಗಿ ನೋಡುವ ತಂದೆಯ ಮುಂದೆ ಶ್ರದ್ಧೆಯಿಂದ ವಿಜ್ಞಾಪನೆ ಮಾಡುತ್ತಾ ಹೃದಯವನ್ನು ಪ್ರಾರ್ಥನೆಯಲ್ಲಿ ಸುರಿಸುವುದಾಗಿದೆ. ಹಗಲಲ್ಲಿ ಅರಳುವ ಹೂಗಳಲ್ಲಿ ಗುಲಾಬಿಯು ರಾಜನಂತಿದ್ದರೆ, ರಾತ್ರಿಯಲ್ಲಿ ಅರಳುವ ಹೂಗಳಲ್ಲಿ ನೈದಿಲೆಯು ರಾಣಿಯಂತಿದೆ. ಇದೇ ರೀತಿಯಲ್ಲಿ ಹೂಗಳನ್ನು ಹಗಲು ಮತ್ತು ರಾತ್ರಿಯ ಹೂಗಳೆಂದು ವಿಂಗಡಿಸುವಂತೆಯೇ ಯೇಸು ಕ್ರಿಸ್ತನು ಶಿಷ್ಯರನ್ನು ಸಹ ಬಹಿರಂಗ ಶಿಷ್ಯರು ಮತ್ತು ಗುಪ್ತ ಶಿಷ್ಯರು ಎಂಬುದಾಗಿ ನೋಡಬಹುದು. ಯೇಸುವನ್ನು ಬಹಿರಂಗವಾಗಿ ಹಿಂಬಾಲಿಸಿದ 12 ಮಂದಿ ಶಿಷ್ಯರಿದ್ದರು. ರಹಸ್ಯವಾಗಿ ಆತನನ್ನು ನಂಬಿದ ಶಿಷ್ಯರೂ ಇದ್ದರು. ನಿಕೋದೇಮನು, ಯೋಹಾನ 3:9, ಮತ್ತು ಅರಿಮಥಾಯದ ಯೋಸೇಫನು, ಯೋಹಾನ 19:38. ಗುಪ್ತವಾಗಿ ಆತನನ್ನು ಹಿಂಬಾಲಿಸುವುದರಲ್ಲಿ ಇವರು ಪ್ರಮುಖರು. ಯೇಸು 2 ರೀತಿಯ ಕುರಿಗಳ ಬಗ್ಗೆ ಮಾತನಾಡಿದ್ದಾರೆ. ಕೊಟ್ಟಿಗೆಯ ಒಳಗಿರುವವು ಮತ್ತು ಕೊಟ್ಟಿಗೆಯ ಹೊರಗಿರುವವು. ಆತನು ಹೀಗೆ ಹೇಳಿದನು, ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ಸಹ ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಯೋಹಾನ 10:16. ಒಬ್ಬ ಕ್ರೈಸ್ತನ ವೈಯಕ್ತಿಕ ಜೀವನದಲ್ಲಿಯೂ 2 ಮಗ್ಗುಲುಗಳಿವೆ. ಜನರು ನೋಡುವ ಹೊರಗಿನ ಜೀವನ ಮತ್ತು ಜನರು ನೋಡಲಾಗದ
ಆಂತರಿಕ ಜೀವನ, ಅಂದರೆ ಆಲೋಚನೆಗಳ ಗುಪ್ತ ಜೀವನ ಮತ್ತು ಹೃದಯ ರಹಸ್ಯದ ಜೀವನ. ದೇವರ ಮಕ್ಕಳೇ, ನಾವು ಹೊರಗಿನ ಲೋಕಕ್ಕೆ ಗುಲಾಬಿಯಂತೆ ಕಂಡರೂ ನಮ್ಮ ಆಂತರಿಕ ಜೀವನವು ನೈದಿಲೆ ಹೂವಿನಂತೆ ಪರಿಶುದ್ಧವಾಗಿಯೂ ಮತ್ತು ಕರ್ತನಿಗೆ ಪ್ರಿಯವಾಗಿಯೂ ಇರಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಕೀರ್ತನೆ 5ನೇ ಅಧ್ಯಾಯ 51ನೇ ಅಧ್ಯಾಯ 6ನೇ ವಚನ. ಈ ದಿನದ ದೇವರ ವಾಕ್ಯ. ಮುಂಜಾನೆ ಸಮುವೇಲನು 7ನೇ ಅಧ್ಯಾಯ 8 ಮತ್ತು 9ನೇ ಅಧ್ಯಾಯ. ಸಂಜೆ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ರಿಂದ 36. ದೇವರು ತಾನೇ ನಿಮ್ಮನ್ನು ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ.